ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಆಳೂರು ಗ್ರಾಮದಲ್ಲಿ ಇಂದು ನಡೆದ ಶ್ರೀ ಸಿದ್ಧಾರೂಢರ ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ನಡೆದ ಕಾರ್ಯಕ್ರಮವು ಇಂಡಿ ಶಾಂತೇಶ್ವರ ದೇವಸ್ಥಾನದಿಂದ ಆಳೂರು ಶ್ರೀ ಸಿದ್ಧಾರೂಢ ಮಠ ಶಾಂತಾಶ್ರಮ ಆಳೂರು ಮಠದವರೆಗೆ ವಾದ್ಯ ವೈಭವಗಳೊಂದಿಗೆ ಮೆರವಣಿಗೆಯ ಮುಖಾಂತರ ಮೂರ್ತಿಯನ್ನು ತೆಗೆದುಕೊಂಡು ಬರಲಾಯಿತು. ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ 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 ಇಂಚಲ್ ಶ್ರೀ ಭಾರತಿ ಅಪ್ಪಾಜಿಯವರು ಆಶೀರ್ವಚನ ನೀಡಿದರು. ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದ ಬಂತನಾಳ ಶಿವಯೋಗಿಗಳು, ವೃಷಭಲಿಂಗ ಮಹಾಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಹಾಗೂ ಪರಮಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಸಿದ್ಧಾರೂಢ ಮಠ ಬೀದರ್ ಆಗಮಿಸಿದ್ದು ಸಿದ್ಧಾರೂಢ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ಅವರು ತಮ್ಮ ಅಮೃತವಾಣಿಯಿಂದ ಆಶೀರ್ವಚನ ನೀಡಿದರು. ಹಾಗೂ ಶ್ರೀ ಲಕ್ಷ್ಮೀತಾಯಿ ಅಮ್ಮನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಶ್ರೀ ಶಿವಪುತ್ರ ಅಪ್ಪಾಜಿಯವರು ಸಿದ್ಧಾರೂಢ ಮಠ ವಿಜಯಪುರ ಆಗಮಿಸಿದ್ದರು. ಶ್ರೀ ಪುಂಡಲಿಕ ಮಹಾಸ್ವಾಮೀಜಿಗಳು ಗೋಳಸಾರ ಅಪ್ಪಾಜಿಯವರು ಉಪಸ್ಥಿತರಿದ್ದರು. ಇನ್ನು ಹಲವಾರು ಶರಣರ ಸಂಘವೇ ಆಳೂರು ಗ್ರಾಮಕ್ಕೆ ಹರಿದು ಬಂದಿತ್ತು. ರಾಜು ಸಾಲೋಟಗಿ, ಭೀಮ್ ವಾದ್ ನ್ಯೂಸ್, ಇಂಡಿ.